ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಾನು 3 ಪ್ರಶ್ನೆಗಳನ್ನು ಕೇಳಿದ್ದೇನೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಈ 2 ಕಾರ್ಖಾನೆಗಳ ಕೊಳಚೆ ನೀರನ್ನು ಹರಿಹರ ತಾಲೂಕಿನ ಚಿಕ್ಕಬಿದಿರಿ ಗ್ರಾಮದ ಹದ್ದಿಗಿಡದ ಹಳ್ಳ ಹಾಗೂ ಸಾರಥಿ ಗ್ರಾಮದ ಹಳ್ಳದಲ್ಲಿ ಬಿಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಾನು ಕೇಳಿದ್ದೀನಿ. ಅದಕ್ಕೆ ಉತ್ತರದಲ್ಲಿ 26/1 ಅಂದರೆ ಮೊನ್ನೆ ವಿಜಯನಗರ ಪ್ರಾದೇಶಿಕ ಅಧಿಕಾರಿಯು ಶಾಮನೂರ್ ಶುಗರ್ಸ್ ಲಿಮಿಟೆಡ್ ಮತ್ತು ಇಂಡಿಯನ್ ಕೇರ್ ಪವರ್ ಲಿಮಿಟೆಡ್ 2 ಘಟಕಗಳನ್ನು ವೀಕ್ಷಿಸಿದ್ದು, ಪರಿವೀಕ್ಷಣೆ ಸಮಯದಲ್ಲಿ ಶಾಮನೂರ್ ಶುಗರ್ಸ್ ಲಿಮಿಟೆಡ್ ಘಟಕವು ಕಾರ್ಯನಿರ್ವಹಿಸುತ್ತಿದ್ದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಅವರು ಅದರ ಜೊತೆಗೆ ಅವರು ಹೇಳಿದ್ದಾರೆ 2 ವರ್ಷದಿಂದ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅಂತ. ಇನ್ನು ಒಂದು ಶುಗರ್ ಫ್ಯಾಕ್ಟ್ರಿ ನಿಂತಿದೆ, ಅನ್ಸೀಸನ್ನಲ್ಲಿ ಶುಗರ್ ಫ್ಯಾಕ್ಟ್ರಿ ನಿಂತಿರುತ್ತೆ. ಅದರ ಮುಂದೆ ಉತ್ತರದಲ್ಲಿ ಹೇಳ್ತಾರೆ, ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಡಿಸ್ಟಿಲರ್ಸ್ ಸದರಿ ಘಟಕದಿಂದ ತ್ಯಾಜ್ಯ ನೀರನ್ನು ಹದ್ದಿನ ಗಿಡಗ ಹಳ್ಳಕ್ಕೆ ವಿಸರ್ಜಿಸಿರುವುದು ಕಂಡು ಬಂದಿರುತ್ತದೆ. ಅಂದರೆ ಹಳ್ಳಕ್ಕೆ ವಿಸರ್ಜಿಸಿರುವುದು ಕಂಡು ಬಂದಿರುತ್ತದೆ. ವಿಸರ್ಜಿಸಲಾದ ನೀರು ಚಿಕ್ಕಬಿದಿರಿ ಸೇತುವೆ ಮುಖಾಂತರ ಹರಿದು ತುಂಗಭದ್ರಾ ನದಿಯ ಬಳಿ ಇರುವ ಕಲ್ಲೇಶ್ವರ ದೇವಾಲಯದ ಬಳಿ ಸಂಗ್ರಹವಾಗಿ ಒಂದು ದೇವಸ್ಥಾನದ ಮುಂದೆ ಸಂಗ್ರಹ ಆಗ್ಲಿಕ್ಕೆ ಸಾಧ್ಯ ಇದೆನಾ? ಹಳ್ಳಕ್ಕೆ ಈ ಗಲೀಜು ಆರೋಗ್ಯಕ್ಕೆ ಹಾನಿಕರವಾದಂಥ ನೀರನ್ನು ಬಿಡಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆನಾ? ಓಕೆ ಸ್ವಾಮಿ, ಏನು ಇವರು ಈ 2 ಕಾರ್ಖಾನೆಗಳವರು, ನಾನು ಅಲ್ಲಿ ಶಾಸಕ, ನಾನು ನೋಡಿದ್ದೀನಿ. ಹಳ್ಳದ ಮೂಲಕ ಅವರ ಎಲ್ಲ ನೀರನ್ನು, ಗಲೀಜು ನೀರನ್ನು, ಅದು ಬಹಳ ಮನುಷ್ಯನಿಗೆ ತೊಂದರೆ ಕೊಡ್ತಕ್ಕಂಥ ನೀರನ್ನು ಹಳ್ಳದ ಮೂಲಕ, ಒಂದು ನಿಮಿಷ, ಹಳ್ಳದ ಮೂಲಕ ತೆಗೆದುಕೊಂಡು ಹೋಗಿ ಪೈಪ್ಲೈನ್ ಹಾಕಿ ತುಂಗಭದ್ರಾ ನದಿಗೆ ಪೈಪ್ಲೈನ್ ಹಾಕಿ ಯಾರಿಗೂ ಕಾಣದ ರೀತಿಯಲ್ಲಿ ಮಧ್ಯದಲ್ಲಿ ಈ ಗಲೀಜು ನೀರನ್ನು ಬಿಟ್ಟಿದ್ದಾರೆ. ಆಮೇಲೆ ಇನ್ನೂ ಹರಪನಹಳ್ಳಿಯ ಶಾಸಕರು ಇಲ್ಲ. ಇನ್ನು 2 ತಿಂಗಳಲ್ಲಿ 1 ಕಿಲೋಮೀಟರ್ ಮುಂದೆ 130 ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಈ ನನ್ನ 3 ಪ್ರಶ್ನೆಗೆ ಉತ್ತರ 100ಕ್ಕೆ 100 ಸುಳ್ಳು, 100ಕ್ಕೆ 100 ಸುಳ್ಳು. ಜನರ ಜೀವನದ ಬಗ್ಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಥವಾ ಪೊಲ್ಯೂಷನ್ ಬೋರ್ಡ್ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಈ ಒಂದು ಕಂಪನಿಯವರ ವಿರುದ್ಧ ಸದನದ 2 ವರ್ಷಗಳಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರತಿ ಸಂದರ್ಭದಲ್ಲಿ ಸುಳ್ಳು ಉತ್ತರಗಳನ್ನು ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶ್ನೆ ಕೇಳಬೇಕೋ ಬೇಡೋ, ಸರ್ಕಾರ ಇದೆಯೋ ಇಲ್ವೋ, ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ? ಆಯ್ತು, ನೀವು ಪ್ರಶ್ನೆ ಕೇಳಿ, ನೀವು ಭಾಷಣ ಮಾಡಿದ್ರೆ ಅಲ್ಲ ಸ್ವಾಮಿ, ಭಾಷಣ ಅಂತಿರಲ್ಲ. ಬಡವರ ರೈತರ ಜೀವ ಈ ರೀತಿ ತಪ್ಪು ಉತ್ತರವನ್ನ ಸದನಕ್ಕೆ ಕೊಡ್ತಾರೆ. ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ? ಅದನ್ನು ಕೇಳಿ, ಸದನಕ್ಕೆ ಗೌರವ ಇದೇನೋ ಇಲ್ಲೋ ಅಂತ ಮಂತ್ರಿ